A few moments later. ಈ ಬಿಲ್ಡಿಂಗ್ ಬಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಅವ್ರದ್ದು. ಆ್ಯಕ್ಚುಲಿ ಇಲ್ಲಿಂದ ಹೊರಡೋಣ, ಪೆಟ್ರೋಲ್ ಹಾಕ್ಸ್ಕೊಬೇಕು. ಆ್ಯಕ್ಚುಲಿ ಈ ಬಿಲ್ಡಿಂಗ್ ಬಂದ್ಬಿಟ್ಟು ನಮ್ಮ ಅಣ್ಣವ್ರದವರು. ಆ್ಯಕ್ಚುಲಿ ನಮ್ಮದು ಬೇಲೂರಲ್ಲಿ ಹೊಸನಗರದಲ್ಲಿ ಆಲ್ಮೋಸ್ಟ್ ಎಲ್ಲ ಬಿಲ್ಡಿಂಗ್ ದೊಡ್ಡ ದೊಡ್ಡ ಬಿಲ್ಡಿಂಗ್. ಆ್ಯಕ್ಚುಲಿ ಅವನು ನನ್ನ ಕ್ಲಾಸ್ಮೇಟು, ನಾವು ಸ್ಕೂಲ್ ಫ್ರೆಂಡ್ಸು. ಇವಾಗ ಬಂದ ಹಾಯ್ ಮಜಾ. ಹೇಳ್ಬೇಕು ಮಚ್ಚ. ಹೈದ್ರಾಬಾದ್. ಹಾಂ ಇಲ್ಲ, ಹಿಂದ್ಗಡೆ ಕಾರ್ ಬರ್ತೈತೆ ನಮ್ಮ ಭಾವಾರ್ದು. ಅದು ಬೈಕ್ ಇಲ್ಲ ಓಡಾಡೋಕ್ಕೆ. ಬೈಕ್ ನನ್ನ ಫ್ರೆಂಡ್ ಎತ್ಕೊಂಡು ಹೋಗೋನೆ, ಹಂಗಾಗಿ. ಮತ್ತೆ ಮಚ್ಚ ಎಲ್ಲಿಗೂ ಇದೆ ಗೈಸ್. ಇವರು ನನ್ನ ಕ್ಲಾಸ್ಮೇಟು. ನಾವು 6ನೇ ಕ್ಲಾಸಿಂದ 7ನೇ ಕ್ಲಾಸ್ ಜೊತೆ ಓದಿದ್ದು ಗೈಸ್. ಮತ್ತೆ ಇನ್ನೇನು ಮಚ್ಚ ಸಮಾಚಾರ? ಹೇಳ್ಬೇಕು ಮಚ್ಚ ಅದಿದೆ. ಮತ್ತೆ ಸರಿ, ಮತ್ತೆ ಬರೋಣ, ಲೇಟ್ ಆಗುತ್ತೆ. ಸರಿ ಮಚ್ಚ, ಆಯಿತು, ಮೆಸೇಜ್ ಹಾಕ್ತೀನಿ. ಇದೇ ಗುರು ಪೆಟ್ರೋಲ್ ಬಂಕ್ ಅಂತ ಬಂದರೆ ಪೆಟ್ರೋಲ್ ಬಂಕ್ ಹತ್ರ ಕಾರ್ ಬಂದು ಖಾಲಿ ಆಗ್ಬೇಕಾಗುರು ಇದು. ₹900 ಹಾಕಿ, ₹900. ಆ್ಯಕ್ಚುಲಿ ಈ ಥರ ಗೆರೆಗಳು ನೋಡಿ ತುಂಬ ದಿವಸನೇ ಆಗೋಯ್ತು ಅಂದ್ಕೊಳ್ಳಿ. ಈ ಬ್ಲೌಸ್ ಹಾಕೋಬೇಕಾದ್ರೆ ಎಷ್ಟು ಹಿಂಸೆ ಗುರು, ಸಖತ್ ಟೈಟಾಗಿ. ಆ್ಯಕ್ಚುಲಿ ನಾನೊಂದು ವರ್ಷ ಇದ್ದೆ ತಗೊಂಡಿದ್ದು, ನನ್ನ ಕೈ ದಪ್ಪ ಇದೆ ಅನಿಸಿದೆ ಮೋಸ್ಟ್ಲಿ, ಅದಕ್ಕೆ ಟೈಟ್ ಆಗ್ತಿದ್ದೆ ಅವೆಲ್ಲ. ನೋಡಿ ಇವಾಗ ಹೆಂಗೆ ಸ್ಟಾರ್ಟ್ ಆಗ್ತಿದೆ ಗಾಡಿ. ರೆಡಿ ಟು ರೈಡ್. ನೋಡಿದ್ರೆ ಕತ್ಲೆ ಆಗೇ ಹೋಯ್ತು. ನೋಡೋಣ ಇಲ್ಲಿಂದ ರೆಡಿ ಟು ರೈಡ್. ಟೈಮ್ ನೋಡಿದ್ರೆ ಟೈಮ್ ಕರೆಕ್ಟಾಗಿ ಇವಾಗ ಎಷ್ಟು ಗಂಟೆ ಆಗಿದೆ ಅಂದರೆ, ಈ ಎಲ್ಲ ಈ ಚಿಕ್ಕ ಚಿಕ್ಕ ಗಾಡಿಗಳಿಗೆ, ಬೈಕಿಗೆಲ್ಲ ಫಾಗ್ ಲೈಟ್ ಹಾಕ್ಸಿರ್ತಾರೆ. ಎಲ್ಲ ದೊಡ್ಡ ದೊಡ್ಡ ಗಾಡಿಗಳೇ ಹಾಕೊಂಡು ಓಡಾಡ್ತವೆ. ಆ್ಯಕ್ಚುಲಿ ಇವರ ಚಿಕ್ಕ ಚಿಕ್ಕ ಗಾಡಿಗಳು ಗುರು ಹೇಳಿದ್ರು ಆ್ಯಕ್ಚುಲಿ ಪೊಲೀಸರು ಫೈನ್ ಹಾಕ್ತಾರೆ. ಅದು ಒಳ್ಳೆಯದೇ ಹಾಕೋದು. ಆದರೂ ಈ ಚಿಕ್ಕ ಚಿಕ್ಕ ಗಾಡಿಗಳಿಗೆಲ್ಲ ಫೋಕಸ್ ಕಾಣಲ್ಲ ಗುರು. ಅವ್ರು ಏನು ಮಾಡ್ಬೇಕು ಹೇಳಿ? ಅವರು ಏನು ಮಾಡಬೇಕು ಅಂತ ಒಂದೇ ಅನಿಸುತ್ತೆ ಹೇಳಿ? ಅಲ್ಲ, ಆ್ಯಕ್ಚುಲಿ ಗೌರ್ಮೆಂಟ್ ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು. ನಾವು ಮಾಡಬೇಕು, ನೀವು ಮಾಡಬೇಕು. ಪಾಪ ಚಿಕ್ಕ ಚಿಕ್ಕ ಗಾಡಿಗಳವರು ಏನು ಮಾಡ್ಬೇಕು ಹೇಳಿ? ಚಿಕ್ಕ ಚಿಕ್ಕ ಗಾಡಿ ಇಟ್ಕೊಂಡವ್ರು ಏನು ಮಾಡಬೇಕು? ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು. A few moments later.
ಚೆಕ್ ಮಾಡಿಲ್ಲ ಗುರು. ಇವತ್ತು ಇದರ ಟಾಪ್ಸು ಚೆಕ್ ಮಾಡಲೇಬೇಕು. ತುಂಬ ದಿವಸ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ 127 ಎಲ್ಲ ಈಸಿಯಾಗಿ ಹೋಗುತ್ತೆ, ನೋಡಿದ್ದೀನಿ. ಇವತ್ತು ರೈಡಿಂಗ್ ಗೈಡು ರೈಡಿಂಗ್ ಜಾಕೆಟ್ ಎಲ್ಲ ಹಾಕ್ಕೊಂಡಿದ್ದೀನಿ. ನೋಡೋಣ ಇದು ಟಾಪ್ ಸ್ಪೀಡ್ ಎಷ್ಟೋಗುತ್ತೆ ಅಂತ ಚೆಕ್ ಮಾಡಿಬಿಡೋಣ ಇವತ್ತು. ಅದ್ರ ಇದು ಹೋಗ್ಬಿಟ್ಟಿದೆ ಗುರು. ಇವಾಗ ದಾರ ಕಟ್ಟಿದ್ದೀವಿ ಅದಕ್ಕೆ. ಇವಾಗ ಫಸ್ಟ್ ಒಳಗೆ ಅವ್ರದ್ದು ಊರ್ಬಾಗ್ಲಾಗ್ಬಿಡುತ್ತೆ ನನಗೆ. ಅಯ್ಯಪ್ಪ, ಈ ಪ್ಯಾಂಟ್ ಬೇರೆ ಲೂಸ್ ಆಗ್ಬಿಡೈತೆ. ಜೈ ಶ್ರೀರಾಮ್. ನೋಡೋಣ ಇದ್ರ ಟಾಪ್ ಸ್ಪೀಡ್ ಚೆಕ್ ಮಾಡಲೇಬೇಕು. ಫಸ್ಟ್ ಗೇರ್ ಎಷ್ಟು ಹೊತ್ತೆ ಚೆಕ್ ಮಾಡೋಣ. ಸೆಕೆಂಡ್ ಗೇರು, ಸೆಕೆಂಡ್ ಗೇರ್ 60, 83. ಆ್ಯಕ್ಚುಲಿ ಗುರು ನೈಟ್ 3 ಗಂಟೆ ಆಗಿತ್ತು ಮನೆಗೆ ಬಂದಾಗ. ಬೆಳಗ್ಗೆನೂ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ತುಂಬ ಗಾಳಿ ಬರ್ತಾ ಇತ್ತು. ಆ್ಯಕ್ಚುಲಿ ನಂದು ಸ್ಪೀಕರ್ ಸ್ವಲ್ಪ ಪ್ರಾಬ್ಲಮ್ ಇದೆ ಅನಿಸುತ್ತೆ. ನಾನು ಹೆಲ್ಮೆಟಲ್ಲಿ ತುಂಬ ಮಾತಾಡಿದ್ದೀನಿ, ಏನು ಕೇಳಿಸೇ ಇಲ್ಲ ಗುರು. ಗುರು ಏನಂದರೆ ನಾನೇನಕ್ಕೋಸ್ಕರ ಬಜಾಜ್ ಗಾಡಿಗಳು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿದ್ದು ಅಂದರೆ, ಆ್ಯಕ್ಚುಲಿ ಸ್ಟಾರ್ಟಿಂಗ್ 3-4 ಇಯರ್ಸ್ ಚೆನ್ನಾಗೇ ಇರುತ್ತೆ. ನಿಮಗೆ ಹೋಗ್ತಾ ಅರ್ಧ ಊರ್ಬಾಗ್ಲಾಗ್ಬಿಡುತ್ತೆ. ಆ್ಯಕ್ಚುಲಿ ನಾನು ಜಸ್ಟ್ 4 ಇಯರ್ಸ್ ಆಗಿದೆ ಅಷ್ಟೇ. ನಮ್ಮ ಒಂದು 7 ಇಯರ್ಸ್ ಗಾಡಿ. ಇದಕ್ಕೋಸ್ಕರ ಹೇಳ್ತಿದ್ದೀನಿ, ಯಾರು ದಯವಿಟ್ಟು ಸ್ವಲ್ಪ ಯೋಚನೆ ಮಾಡಿ ಗಾಡಿ ತೊಗೋಬೇಕಾದ್ರೆ. ಯಾವ ಗಾಡಿ ಇನ್ನೂ 10,000 ಜಾಸ್ತಿ ಆದರೂ ಪರವಾಗಿಲ್ಲ, ಒಳ್ಳೆ ಗಾಡಿ ತೊಗೊಳ್ಳಿ. ದುಡ್ಡಾರೆ ನಿಮ್ಮ ಅಪ್ಪ ಕೊಡ್ತಾನಂತ ಕೇಳಕ್ಕೆ ಹೋಗ್ಬೇಡಿ, ನಮ್ಮಪ್ಪ ನನಗೆ ಕೊಡಲ್ಲ. ಆದಷ್ಟು ನೋಡ್ಬಿಟ್ಟು ಗಾಡಿ ತೊಗೊಳ್ಳಿ. ಅಲ್ಲೋ ಗೈಸ್, ಫೈನಲಿ ಮನೆಗಂತೂ ಬಂದಿದ್ದೀನಿ. ಆಲ್ಮೋಸ್ಟ್ 1 ಮಂತ್ ಆದಮೇಲೆ. ಇನ್ನು ಸ್ವಲ್ಪ ವೀಡಿಯೋಸ್ ಬರೋದು ಯೂಟ್ಯೂಬಲ್ಲಿ ಲೇಟ್ ಆಗ್ಬೋದು. ಇದೇ ಥರ ವೀಡಿಯೋಸ್ ಬರ್ತಾ ಇರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ಕ್ರೇಜಿಯಾಗಿರೋ ವೀಡಿಯೋ ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ತೊಗೊಂಬರ್ತೀನಿ ಅಂತ. ಯಾರೇ ಕೊನೆಯವ್ರು ವೀಡಿಯೋ ನೋಡಿದಿರ, ಆಲ್ ಪೀಪಲ್ ಲವ್ ಯು ಗೈಸ್.